ಈ ಎಲ್ಲ ಶಾಸಕರು ಯಾರೆಲ್ಲ ಬಂದಿದ್ದರು ಅವರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಎಚ್ ವಿಶ್ವನಾಥ್ ಮೂಲ ಕಾಂಗ್ರೆಸ್ಸಿಗ, ಜೆ ಡಿ ಎಸ್ಗೆ ಹೋದರು. ಇವರು ಸಾಹಿತ್ಯ ಕ್ಷೇತ್ರದಿಂದ ಆಯ್ಕೆ ಆಗಿರೋದು MLC ಆಗಿ. ಹಾಗಾಗಿ ಅವರಿಗೆ ಪಕ್ಷ ಬರೋದಿಲ್ಲ ಸಾಹಿತ್ಯ ಕ್ಷೇತ್ರ, ಅವರನ್ನು ಮಂತ್ರಿ ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವರನ್ನು ನಿಮ್ಗೆ ಅನಿಸ್ಬೋದು ಇವರು ಕಾಂಗ್ರೆಸ್ ಜೊತೆ ಹೋಗ್ತಾ ಇದ್ದಾರೆ, ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋಕ್ಕಾಗಲ್ಲ. ಆಗಲ್ಲ. ಸಾಹಿತ್ಯ ಕ್ಷೇತ್ರದಿಂದ MLC ಆದರೆ ಆಗಲ್ಲ. ಒಂದು 2-3 ಕ್ಯಾಟಗರಿ ಇದೆ, ಏನು ಮಾಡೋಕ್ಕಾಗಲ್ಲ ಅವರಿಗೆ. ಈ ಲಕ್ಷ್ಮೀನಾರಾಯಣ್ ಅಂತಿದ್ರು ನೋಡಿ, ಅಣ್ಣಯ್ಯ ಲಕ್ಷ್ಮೀನಾರಾಯಣ್, ಅವರನ್ನಷ್ಟೇ ಯಾರಿಗೇನು ಮಾಡೋಕ್ಕಾಗಲ್ಲ. ಅವರು BJPಯಿಂದ ಆಗಿರೋದು, ಕಾಂಗ್ರೆಸ್ ಜೊತೆ ಗುರುಸ್ಕೊಂಡ್ಬಿಟ್ರು. ಹಾಗೇ ಇವರು ಕೂಡ 17 ಶಾಸಕರ ಪೈಕಿ ದೊಡ್ಡ ಸಂತ್ರಸ್ತ ಅಂತ ಹೇಳಿದ್ರೆ ಶಿವಾಜಿನಗರದ ಮಾಜಿ ಶಾಸಕ ರೋಷನ್ ಬೇಗ್. ಪಾಪ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. BJP ಕರ್ಕೊಳ್ಳೋತಂದಿತ್ತು, ಕರ್ಕೊಳ್ಳಿಲ್ಲ. ಅವರನ್ನು ಬಿಟ್ಟರೆ ಎಚ್ ವಿಶ್ವನಾಥ್ ಯಾರಿಗೂ ಬೇಡ. CM ಇಬ್ರಾಹಿಂ ಥರ ಆಗಿಬಿಟ್ಟಿದೆ. ಆದರೆ ಎಚ್ ವಿಶ್ವನಾಥ್ ಅವರ ಜ್ಞಾನದ ಬಗ್ಗೆ 2 ಮಾತಿಲ್ಲ. ಎಚ್ ವಿಶ್ವನಾಥ್ ಮಂತ್ರಿಗಿರಿ ಬಿಟ್ಟು ರಾಜೀನಾಮೆ ಕೊಟ್ಟು ಬಂದಿದ್ದ ಹಳ್ಳಿ ಹಕ್ಕಿ. ಆದರೆ ರೆಕ್ಕೆ ಕಟ್ ಮಾಡಿ ಪರಿಷತ್ನಲ್ಲಿ ಕೂರಿಸಿತ್ತು BJP. ಗೆದ್ದರೆ ಮಂತ್ರಿ ಮಾಡೋ ಭರವಸೆ ನೀಡಿದ್ರು ಯಡಿಯೂರಪ್ಪ. ಆದರೆ ಹುಣಸೂರಿನಲ್ಲಿ ಆಘಾತಕಾರಿ ಸೋಲುಂಟಾಗತ್ತೆ ವಿಶ್ವನಾಥ್ ಅವರಿಗೆ. ಸಾಹಿತ್ಯ ಕ್ಷೇತ್ರದಲ್ಲಿ ಪರಿಷತ್ಗೆ ಆಯ್ಕೆ ಮಾಡಿದ BSY, ಆದರೆ MLC ವಿಶ್ವನಾಥ್ ಅವರನ್ನು ಮಂತ್ರಿ ಮಾಡುವಂತಿರಲಿಲ್ಲ. ಅಂದಿನಿಂದ BJP ವಿರುದ್ಧ ಬುಸುಗುಡ್ತಾ ಇದ್ದಾರೆ ವಿಶ್ವನಾಥ್. ಇನ್ನು ಎಸ್ ಟಿ ಸೋಮಶೇಖರ್ ಬೇಸಿಕಲಿ ಕಾಂಗ್ರೆಸ್, ಸಿದ್ದರಾಮಯ್ಯನವರ ಆಪ್ತ. ಅಲ್ಲಿ ನಿಮಗೆ ನೆನಪಿರ್ಬೋದು, ಅಲ್ಲಿ ಜಗ್ಗೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳುವಾಗ ಅಮ್ಮಾನ ಸೇಲಾದೆ ಅಂತೇಳಿ ಟೀಕೆ ಮಾಡಿದರು. ಇವರಿಗೆ BJPಲಿ ಏನು ತೊಂದರೆ ಆಗಿರಲಿಲ್ಲ ರೀ, ಸತ್ಯವಾಗ್ಲೂ ಏನು ತೊಂದರೆ ಆಗಿಲ್ಲ. ಆದರೆ BJPಗರೇ ಮೋಸ ಮಾಡಿಬಿಟ್ರು ಎಂಬ ನೋವು ಇವರನ್ನು ಕಾಡ್ತಾ ಇದೆಯಂತೆ. ಎಲೆಕ್ಷನ್ ಟೈಮಲ್ಲಿ ನನ್ನ ಪರವಾಗಿ ಮಾಡಲಿಲ್ಲ ಅಂತೇಳಿ, ಚುನಾವಣೆಯಲ್ಲಿ ಸ್ವಪಕ್ಷೀಯರೇ ಮೋಸ ಮಾಡಿಬಿಟ್ರು ಅಂತೇಳಿ ಇವರು ಹೇಳ್ಕೊತಾ ಇದ್ದಾರೆ. ಚುನಾವಣೆಯಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪ ಮುಂದೆ ಹೇಳಿದೆ, ಆದರೂ ಕೂಡ ಅವರು ಏನು ಕ್ರಮ ಕೈಗೊಳ್ಳಿಲ್ಲ. ಅದೇ ನೋವಿನಲ್ಲಿ ಕಾಂಗ್ರೆಸ್ನತ್ತ ಹೊರಟಿದ್ದಾರೆ. ಆದರೆ ಯಡಿಯೂರಪ್ಪನವರ ಮಗ ಬಂದಾಗ ವಾಪಸ್ ಇರ್ತಾರೆ ಅಂತ ಇತ್ತು, ಆದರೆ ಆಗಲಿಲ್ಲ. ಶಿವರಾಮ್ ಹೆಬ್ಬಾರ್ ಇವರು ಕೂಡ ಸೋಮಶೇಖರ್ ರೀತಿಯಲ್ಲೇ ಕಾಂಗ್ರೆಸ್ಸಿಂದ BJPಗೆ ಬಂದರು, ಮಂತ್ರಿ ಆದರು. ಚುನಾವಣೆಯಲ್ಲಿ ಸ್ವಪಕ್ಷೀಯರೇ ಮೋಸ ಮಾಡಿಬಿಟ್ರು, ಅದು ನಿಜ. ಎಸ್ ಟಿ ಸೋಮಶೇಖರ್ದು ಗೊತ್ತಿಲ್ಲ, ಇದಂತೂ ನಿಜ. ಚುನಾವಣೆಯಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಇಷ್ಟನೇ ಇಲ್ಲ BJP ಅವರಿಗೆ ಇವರು ಅಲ್ಲಿ ಬಂದಿರೋದು, ಯಾಕೆ ಬಂದರು ಅಂತೇಳಿ ಇದೇ ಹೇಳಿಕೆ ನೀಡುತ್ತಾ ಬಂದಿದ್ದಾರೆ ಶಿವರಾಮ್ ಹೆಬ್ಬಾರ್. ಎಷ್ಟೇ ಬಾರಿ ಹೇಳಿದರೂ ಕ್ರಮ ಕೈಗೊಳ್ಳಿಲ್ಲ BJP, ಹಾಗಾಗಿ ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ.